ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನು ಈ ವಿಡಿಯೋ ಪೊಂಗಲ್ದು ಅಂದರೆ ಸಂಕ್ರಾಂತಿ ಹಬ್ಬದ ಆಚರಣೆ ಹಿಂಗಿತ್ತು ನಮ್ಮ ಮನೇಲಿ ಅಂತ ಹಾಕ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಕ್ಷಮೆ ಇರಲಿ, ಇಷ್ಟು ದಿವಸ ಆದಮೇಲೆ ಈ ವಿಡಿಯೋ ಹಾಕ್ತಾ ಇರೋದಕ್ಕೆ. ಯಾಕೆ ಅಂದರೆ ನನ್ನ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಮತ್ತು ನನಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ನನ್ನ ಮೊಬೈಲಲ್ಲಿ ಇದ್ದಿದ್ದರಿಂದ ನನಗೆ ವಿಡಿಯೋ ಎಡಿಟಿಂಗೂ ಆಗಲಿಲ್ಲ, ಏನೂ ಆಗಲಿಲ್ಲ. ಸೊ ಇವಾಗ ಆದರೂ ಏನಂತೆ ಲೇಟಾದರೂ ಪರವಾಗಿಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ಈ ವಿಡಿಯೋ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊಂಗಲ್ ಅಂದರೆ ಸಂಕ್ರಾಂತಿ. ಪೊಂಗಲ್ ಅಂತ ನಮ್ಮ ಅತ್ತೆ ಮನೇಲಿ ಆಚರಣೆ ಇರೋದ್ರಿಂದ ವರ್ಡ್ ಬರುತ್ತಷ್ಟೇ ನನಗೆ. ಈ ಸಂಕ್ರಾಂತಿ ಹಬ್ಬದ ಆಚರಣೆ ಏನು ನಮ್ದು ಅಂತ ಅಂದರೆ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್. ಅಂದರೆ ಒಂದು ಕೊಯ್ಲು ಬರೋ ಸಮಯದಲ್ಲಿ ಸಂಭ್ರಮದಿಂದ ನಮಗೆ ಬಂದಿರೋ ಬೆಳೆಗೆಲ್ಲದನ್ನು ಒಂದು ಆದರದಿಂದ ಬರಮಾಡಿಕೊಳ್ಳೋದು ಒಂದು ಹಬ್ಬನೇ ಈ ನಮಗೆ ಸಂಕ್ರಾಂತಿ ಹಬ್ಬ. ನಮ್ಗೆ ಏನೇನು ಬೆಳಿತೀವೋ ನಮ್ಮ ಹೊಲದಲ್ಲಿ ಗದ್ದೆಗಳಲ್ಲಿ ಅದೆಲ್ಲ ಅದಕ್ಕೆ ಅದ್ರ ಜೊತೆಗೆ ಒಂದು ರೈತರಿಗೆ ಮತ್ತು ನಮ್ಮ ಭಾರತ ದೇಶದ ಬೆನ್ನೆಲುಬಾದ ರೈತರಿಗೆ ಒಂದು ದೊಡ್ಡ ನಮಸ್ಕಾರ ಈ ವಿಡಿಯೋ ಮೂಲಕ. ಅವರಿಲ್ಲದೆ ನಮಗೆ ಒಂದು ತುತ್ತು ಅನ್ನನೂ ಸಿಗೋದಿಲ್ಲ. ಈ ಹಬ್ಬದ ವಿಶೇಷ ಏನು ಅಂತ ಅಂದರೆ 3 ದಿವಸದ ಆಚರಣೆ ಈ ಹಬ್ಬ. ಮೊದಲನೇ ದಿವಸ ಏನಂತ ಅಂದರೆ ನಮಗೆ ಬೆಳೆಗೆ ಸಹಾಯ ಆಗಿರೋ, ಅಂದರೆ ನಾವು ಭತ್ತ ಬೆಳಿತೀವಿ ಅಂದರೆ ಆ ಭೂಮಿ ತಾಯಿ, ಹಾಗೆ ಸೂರ್ಯ, ನೀರು, ಈ ಥರ ಆಚರಣೆಗಳಂದರೆ ಪಂಚಭೂತಗಳ ಬಗ್ಗೆ ಪೂಜೆಗಳು ಆಚರಿಸೋದು ಒಂದು ವಾಡಿಕೆ. ಇದರಲ್ಲಿ ಮೊದಲನೇ ದಿವಸದಲ್ಲಿ ಏನಂತ ಅಂದರೆ ನಮ್ಮದು ಹಳೇದು ಮನೇಲಿ ಏನೇನು ಬಟ್ಟೆಗಳಿರುತ್ತೋ ಇಲ್ಲ ಏನೇನು ಹಳೆ ಸಾಮಾನುಗಳಿರುತ್ತೋ ಅದೆಲ್ಲ ಅದನ್ನು ಬೆಂಕಿಗೆ ಹಾಕಿ ಸುಡ್ತಾರೆ. ಇದಲ್ಲದೆ ಇದಕ್ಕೆ ಇನ್ನೊಂದು ಅರ್ಥ ಏನಂದರೆ ನಮ್ಮದು ಕೆಟ್ಟ ಆಲೋಚನೆಗಳು, ಕೆಟ್ಟದು ದುಃಖಗಳು, ಏನೇನೋ ಇರೋದು ಸಮಸ್ಯೆಗಳು ಎಲ್ಲದು ಸುಟ್ಟೋಗಿ ಮತ್ತೆ ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಸೆ ಎಲ್ಲರಿಗೂ, ಹಾಗೂ ಒಂದು ಆಚರಣೆಯ ವಿಶೇಷತೆ. ನಮ್ಮ ಅತ್ತೆ ಮನೇಲಿ ಈ ಪೊಂಗಲ್ ಆಚರಣೆ ಹೇಗಿರುತ್ತೆ ಅಂತ ಅಂದರೆ ಹಬ್ಬದ ದಿವಸ ದೊಡ್ಡದೆರಡು ಕಬ್ಬಿನ ಜಲ್ಲೆ ಅದು ತಂದು ಕಟ್ಬಿಟ್ಟು ಸ್ವೀಟ್ ಪೊಂಗಲ್ಲು, ಆಮೇಲೆ ಖಾರ ಪೊಂಗಲ್ಲು ನೈವೇದ್ಯಕ್ಕೆ, ಮತ್ತು ಸ್ವಲ್ಪ ಅನ್ನ ಬೇಳೆ. ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ. ಫಸ್ಟು ನಮ್ಮ ಮನೇಲಿ ಡೈಲಿ ಅಡುಗೆಯಲ್ಲೂ ಒಂಚೂರು ಬೇಳೆ ಹಾಕಿ ಅನ್ನ ಬೇಯಿಸ್ಬಿಟ್ಟು ಆ ಬೇಳೆ ಅನ್ನ ಒಂದು ಡ್ರಾಪ್ ತುಪ್ಪನ ಕಾಗಿಗಿಡ್ತೀವಿ. ಡೈಲಿ ರೆಗ್ಯುಲರ್ ರೊಟೀನ್ ಇದು ನಮ್ಮ ಅತ್ತೆ ಮನೇಲಿ. ಹಾಗೆ ಸೂರ್ಯನ ವ್ರತ ಬರೆದು ಕಬ್ಬಿನ ಜಲ್ಲೆ ಮತ್ತು ಈ ಪೊಂಗಲ್ಲು ಉಕ್ತಾ ಇರೋ ಚಿತ್ರಣ, ಒಂದು ಮಡಿಕೆಯಲ್ಲಿ ಪೊಂಗಲ್ ಉಕ್ಕುತ್ತಲ್ಲ ಆ ಚಿತ್ರಣ, ಅದನ್ನೆಲ್ಲ ರಂಗೋಲಿ ಮೂಲಕ ಮಣೆ ಮೇಲೆಲ್ಲ ಬರೆದು, ಇದರಲ್ಲಿ ಇದು ಅಕ್ಕಿ ಹಿಟ್ಟಿನ ರಂಗೋಲಿನೇ ಭಾಳ ಶ್ರೇಷ್ಠ, ಎಲ್ಲ ಹಬ್ಬಗಳಲ್ಲೂ ತುಂಬ ಶ್ರೇಷ್ಠ. ಇದರಲ್ಲೂ ಬರೆದಿರೋದು ಅಕ್ಕಿ ಹಿಟ್ಟಿನ ರಂಗೋಲಿ, ಹಾಗೂ ರಥ ಮಾತ್ರ ಕಲರ್ ಚಾಕ್ ಪೀಸಲ್ಲಿ ಬರೆದಿರೋ ಸೂರ್ಯನ ರಥ. ಸೊ ಇದಕ್ಕೆಲ್ಲದಕ್ಕೂ ಪೂಜೆ ಮಾಡೋದೇ ಈ ಹಬ್ಬದ ವಿಶೇಷ. ಇದ್ರ ಜೊತೆ ದೊಡ್ಡವ್ರಿಗಂತೂ ನಾವು ನಮಸ್ಕಾರ ಮಾಡಲೇಬೇಕಲ್ವ. ಸೊ ಅದಕ್ಕೆ ದೊಡ್ಡವ್ರ ಫೋಟೋಗಳು, ಮನೇಲಿ ಯಾರು ದೊಡ್ಡವ್ರದ್ದಿದೆ ಅವ್ರದ್ದೆಲ್ಲ ಫೋಟೋಗಳು, ಮತ್ತು ದೇವದು ಸೂರ್ಯನದು ಚಿತ್ರ ಅಂದರೆ ಫೋಟೋ ಎಲ್ಲದನ್ನು ಇಟ್ಟು ಪೂಜೆ ಮಾಡೋದು. ಇದು ನಾರ್ಮಲ್ ನಾವು ಹೇಗೆ ಪೂಜೆ ಮಾಡ್ತೀವೋ ನೈವೇದ್ಯಕ್ಕೆಲ್ಲ ಇಟ್ಕೊಂಡು ದೀಪ ಆರಾಧನೆ, ದೀಪ ಧೂಪ ನೈವೇದ್ಯ ಎಲ್ಲ ಹಾಕಿ ಒಂದು ಅರ್ಚನೆ, ಸೂರ್ಯಂಗೆನೇ ಅಷ್ಟೋತ್ರ ಬರುತ್ತಲ್ಲ ಆ ಅಷ್ಟೋತ್ರ ಹೇಳಿ ಎಲ್ಲ ಪೂಜೆ ಮಾಡೋದಿದು. ಮತ್ತು ಇನ್ನೊಂದು ವಿಶೇಷತೆ ಏನು ಈ ವಿಷಯದಲ್ಲಿ ಹೇಳಬೇಕಂತ ಅಂದರೆ, ತಮಿಳ್ನಾಡಿನಲ್ಲಿ ಬರೀ ಹಿಂದೂಗಳು ಮಾತ್ರ ಈ ಹಬ್ಬ ಮಾಡೋದಿಲ್ಲ, ಮುಸಲ್ಮಾನರು ಎಲ್ಲ ಜಾತಿ ಬಾಂಧವರು ಕೂಡ ಪೊಂಗಲ್ ಹಬ್ಬ ಮಾಡ್ತಾರೆ. ಅದೊಂದು ತುಂಬ ವಿಶೇಷತೆ. ಅವರು ಪೊಂಗಲ್ಲು ಉಕ್ಕಿಸ್ತಾರೆ. ಇದು ಏನಂತಂದರೆ ಪೊಂಗಲ್ ಉಕ್ಸೋದಂದರೆ ಹುಗ್ಗಿನ ಉಕ್ಸೋದು ಸಾಮಾನ್ಯ ಹೊಲಗಳಲ್ಲಿ ಓಪನ್ ಫೀಲ್ಡಲ್ಲಿ ಮಾಡೋದನ್ನು ನೀವು ಸುಮಾರು ವಿಡಿಯೋಗಳ ಮುಖಾಂತರ, ಇದು ಶಾರ್ಟ್ಸ್ ಮುಖಾಂತರ ಎಲ್ಲ ನೋಡಿರ್ಬೋದು ನೀವು. ಆದಷ್ಟು ರೈತರುಗಳೆಲ್ಲ ಹೊರಗೆ ಸೂರ್ಯನದು ಬೆಳಕಲ್ಲೇ ಮಾಡ್ತಾರೆ. ನಮಗೆಲ್ಲ ಅದೆಲ್ಲ ಅವಕಾಶ ಇಲ್ಲದೆ ಇರೋದ್ರಿಂದ ನಾವು ಮನೇಲಿ ಸೂರ್ಯನ ಬೆಳಕು ಎಲ್ಲಿ ಬರುತ್ತೋ ಚೆನ್ನಾಗಿ ಆ ಜಾಗದಲ್ಲಿ ಇದೆಲ್ಲ ಮನೇಲಿ ಎಲ್ಲ ಹಾಕಿ ಇಟ್ಬಿಟ್ಟು ನೈವೇದ್ಯ ಎಲ್ಲ ಮಾಡಿ ನಾವು ಸೂರ್ಯನಿಗೆ ನಮಸ್ಕಾರ ಮಾಡೋದು. ಈ ಹಬ್ಬಗಳಲ್ಲಿ ಎಲ್ಲರೂ ದೊಡ್ಡೋರು ಎಲ್ಲಿರ್ತಾರೆ ಅಲ್ಲಿಗೆ ಬರೋ ವಾಡಿಕೆ ಪದ್ಧತಿ ಇದ್ದೇ ಇದೆ. ನಾವುಗಳು ಎಲ್ಲರೂ ನಮ್ಮ ಅತ್ತೆ ಮನೆಗೆ ಹೋಗಿ ಎಲ್ಲರೂ ಅಲ್ಲೇ ಸೇರ್ತೀವಿ. ಅಲ್ಲೇ ಸೇರಿ ಎಲ್ಲರೂ ಎಷ್ಟು ಜನ, ಎಲ್ಲರ ಮಕ್ಕಳನ್ನು ಇಂಡಿಯಾದಲ್ಲಿಲ್ಲ, ಆದ್ರೂ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಎಲ್ಲ ಜೊತೆಯಲ್ಲಿ ಸೇರಿ ಎಲ್ಲ ಇದೆಲ್ಲ ಪೂಜೆ ಮಾಡಿ ಸಂತೋಷದಿಂದ ಇದು ದೇವ್ರದೆಲ್ಲ ಅಷ್ಟೋತ್ರ ಎಲ್ಲ ಹೇಳ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಆಗಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ, ಆಮೇಲೆ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿ ಒಂದು ಆಶೀರ್ವಾದ ತೊಗೊಳ್ತೀವಿ. ಮತ್ತು ಇನ್ನೊಂದು ಏನಂತ ಅಂದರೆ ಉದ್ದಿನ ವಡೆನೂ ಕೂಡ ಈ ಹಬ್ಬದಲ್ಲಿ ನೈವೇದ್ಯಕ್ಕೆ ಮಾಡ್ತಾರೆ. ಸಾಮಾನ್ಯ ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲ ಹಬ್ಬಗಳಲ್ಲೂ ಉದ್ದಿನೊಡೆ ನೈವೇದ್ಯಕ್ಕೆ ಮಾಡ್ತಾರೆ. ಅದೊಂದು ಪದ್ಧತಿ ಇದ್ದೇ ಇದೆ.
ನಾನು ಈ ಪೂರ್ತಿ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನಾನು ಹಾಕಿದ್ದೀನಿ ಆಲ್ರೆಡಿ. ಜಾಸ್ತಿ ಹೊಟ್ಟಿನ ಪೊಂಗಲ್ಗೆ ಏನು ಮೆಜರ್ಮೆಂಟ್ ಹಾಕಬೇಕು, ಯಾವ ಥರ ಪೊಂಗಲ್ ಮಾಡಬೇಕು ಎಲ್ಲ. ಪೊಂಗಲ್ ಪಾತ್ರೆನೇ ಒಂದು ವಿಶೇಷ. ಪೊಂಗಲ್ ಪಾತ್ರೆನ ಮದುವೆ ಆದಾಗ ಹೆಣ್ಮಗಳಿಗೆ ಕೊಟ್ಟು ಕಳಿಸ್ತಾರೆ ತಾಯಿ ಮನೆಯಿಂದ. ಅದಕ್ಕೆ ಗಂಧ ವಿಭೂತಿ ಹಚ್ಚಿ, ಗಂಧ ಹಚ್ಚಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಅರ್ಶಿನದ ಕೊಂಬು ಕಟ್ಟಿ ಅದಕ್ಕೂ ಪೂಜೆ ಮಾಡಿ, ಆಮೇಲೆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ, ಈ ಟೈಮ್ನಲ್ಲೇ ಪೊಂಗಲ್ ಉಕ್ಕಿಸ್ಬೇಕು ಅಂತ ಇರುತ್ತೆ. ಆ ಟೈಮ್ನಲ್ಲೇ ಪೊಂಗಲ್ ಉಕ್ಕಿಸಿ, ಆಮೇಲೆ ಪೊಂಗಲ್ ಉಕ್ಕಬೇಕಾದ್ರೆ ಮನೆಯವರೆಲ್ಲರೂ ಪೊಂಗಲ್ ಅಂತ ನಾವು ಕೂಗಿ ಮತ್ತು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನಮ್ಮದು ಪೂಜೆನ ಮುಂದುವರಿಸ್ತೀವಿ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಿಮಗೆ ಗೊತ್ತು, ಬಾಳೆ ಎಲೆ ಊಟ ನಮ್ಮಲ್ಲಿ ತುಂಬ ವಿಶೇಷ. ಸೊ ವಡೆ, ಸ್ವೀಟ್ ಪೊಂಗಲು, ಖಾರ ಪೊಂಗಲು, ಚಟ್ನಿ, ಆಮೇಲೆ ಇದು ಸೌತೆಕಾಯಿ ಪಚ್ಚಡಿ, ಇದಲ್ದೇ ಏಳು ಕರಿ ಕೂಟ್ ಅಂತ ಮಾಡ್ತಾರೆ. ಅಂದರೆ ಭೂಮಿ ಒಳಗಡೆ ಬೆಳೆದಿರೋ ತರಕಾರಿಗಳು ಹಾಗೂ ಬಳ್ಳಿನಲ್ಲಿ ಬೆಳೆದಿರೋ ತರಕಾರಿಗಳು, ಸಿಹಿ ಕುಂಬಳಕಾಯಿ, ಬೂದ್ಗುಂಬಳಕಾಯಿ, ಈ ಥರ ಕ್ಯಾರೆಟು, ಚಪ್ರದವರೆಕಾಯಿ, ಗೋರಿಕಾಯಿ, ಈ ಥರ ಎಲ್ಲ ತರಕಾರಿಗಳು ಹಾಕಿ ಏಳು ಕರಿ ಕೂಟ್ ಅಂತ ಮಾಡ್ತಾರೆ. ಅವರೆಕಾಳು, ಬಟಾಣಿ ಎಲ್ಲ ಹಾಕ್ತಾರೆ ಇದಕ್ಕೆ. ಏಳು ಕರಿ ಅಂದರೆ ಒಂದೊಂದು 10 ತನಕ ಹೋಗಿರುತ್ತೆ. ಆಲ್ಮೋಸ್ಟ್ ಭೂಮಿ ಒಳಗಡೆ ಬೆಳೆಯೋದು, ಬಳ್ಳಿಲಿ ಬೆಳೆಯೋ ತರಕಾರಿಗಳೆಲ್ಲ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಇದು ಮಾಡಾದ್ಮೇಲೆ ಅನ್ನ ಹಾಕಿ, ಅದಕ್ಕೆ ತೊವ್ವೆ ಹಾಕಿ, ಅದ್ರ ಮೇಲೆ ತುಪ್ಪ ಹಾಕಿ, ಆಮೇಲೆ ಸ್ವೀಟ್ ಪೊಂಗಲೆಲ್ಲ ತಿಂದು ನಮ್ಮದು ಊಟ ಎಲ್ಲ ಸ್ಟಾರ್ಟ್ ಮಾಡಿದ್ವು. ಈ ಪೊಂಗಲ್ ನಮಗೆ ಭಾಳ ಚೆನ್ನಾಗಿತ್ತು ಅಂತ ನಿಜವಾಗ್ಲೂ ಹೇಳ್ಬೋದು. ಸೊ ಮುಂದೆ ನಾನು ಈ ನೆಕ್ಸ್ಟ್ ಡೇ ವಿಡಿಯೋನು ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.